ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಂಜುಳಾ ಪ್ರಶಾಂತ್ ಯೂಟ್ಯೂಬ್ ಚಾನಲ್. ಈ ಲಾಗ್ನಲ್ಲಿ ನಿಮಗೆ ಗರ್ಭಿಣಿಯರು ಯಾವ ರೀತಿ 1 ರಿಂದ 3 ತಿಂಗಳು ಯಾವ ರೀತಿ ಇರಬೇಕು, ಏನೇನು ಮಾಡಬಾರ್ದು ಅಂತ ನಾನು ತಿಳಿಸ್ಕೊಡ್ತೀನಿ. ನೋಡಿ, ನೀವು ಫಸ್ಟ್ ಟೈಮ್ ಪ್ರೆಗ್ನೆನ್ಸಿ ಆದವರು ಇರ್ಬೋದು, ಅಥವಾ ನಿಮಗೆ ಪದೇ ಪದೇ ಮಿಸ್ಕ್ಯಾರೇಜ್ ಆಗಿರ್ಬೋದು. ಅಂಥವ್ರು ಕೂಡ 1 ರಿಂದ 3 ತಿಂಗಳು ತುಂಬ ಕೇರ್ಫುಲ್ ಆಗಿರಬೇಕು ಅಲ್ವಾ. ಯಾಕಂದರೆ ನೀವು ಹೆಚ್ಚು ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಮಗು ಮೇಲೆ ನಿಮ್ಮ ಮೇಲೆ ಅದು ಪರಿಣಾಮ ಬೀರುತ್ತೆ. ಮತ್ತು ನೀವು ಒಳ್ಳೆಯ ಆಹಾರಗಳನ್ನು, ಒಳ್ಳೆಯ ಪ್ರೋಟೀನ್ ಇರುವ ಆಹಾರಗಳನ್ನು ತಗೊಳ್ಬೇಕು. ಮತ್ತು ನೆಕ್ಸ್ಟ್ ಇದೆಲ್ವ, ನೀವು ಚೆನ್ನಾಗಿ ನಿದ್ದೆ ಮಾಡಬೇಕು, ಚೆನ್ನಾಗಿ ನೀರು ಕುಡಿಬೇಕು. ಇದರಿಂದ ನಿಮ್ಮ ಮಗುಗೆ ನಿಮಗೆ ಇಬ್ರಿಗೂ ಒಳ್ಳೆಯದು. ನೀವು ಏನಾದರೂ ಹೆಚ್ಚು ಹೀಟ್ ಇರೋ ಆಹಾರಗಳನ್ನಾಗಲಿ ಆ ಥರ ತಿಂತಾಯಿದ್ರೆ, ಮಸಾಲೆ ಇರೋ ಪದಾರ್ಥಗಳನ್ನು ತಿಂತಾಯಿದ್ರೆ ಅದನ್ನೆಲ್ಲ ತಿನ್ನಬೇಡಿ. ಅದು ತುಂಬ ಹೀಟ್ ಅಲ್ವಾ. ಅದಕ್ಕೋಸ್ಕರ ಹೆಚ್ಚು ಮಸಾಲೆ ಪದಾರ್ಥಗಳಿರುವ ಆಹಾರಗಳನ್ನು ಸೇವಿಸಬೇಡಿ. ನೀವು ಒಳ್ಳೆಯ ಹಣ್ಣು ತರಕಾರಿಗಳನ್ನು ತಿನ್ನಿ, ಪ್ರೋಟೀನ್ ಇರುವ ಆಹಾರಗಳನ್ನು ತಿನ್ನಿ, ಕಾಳುಗಳನ್ನು ತಿನ್ನಿ, ಮೊಟ್ಟೆಗಳನ್ನು ತಿನ್ನಿ. ಈ ರೀತಿ ತಿನ್ನೋದ್ರಿಂದ ನಿಮ್ಮ ಮಗುಗೆ, ನಿಮಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದ್ರಗೋಸ್ಕರ ನೀವು ಮತ್ತು ಯಾವ ರೀತಿ ಅಂದರೆ, ನೀವೇನಾದರೂ ಜಾಬ್ ಮಾಡ್ತಾಯಿದ್ದೀರ ಅಂದರೆ ನೀವು ಜಾಬನ್ನು ವರ್ಕ್ ಫ್ರಮ್ ಹೋಮ್ ಮಾಡೋಕ್ಕೆ ಪ್ರಯತ್ನ ಪಡಿ. ಆ ರೀತಿ ಮಾಡೋದ್ರಿಂದ, ವರ್ಕ್ ಫ್ರಮ್ ಹೋಮ್ ಮಾಡೋದ್ರಿಂದ ನಿಮಗೆ ಟೈಮ್ ಟು ಟೈಮ್ ಊಟ ಮಾಡ್ಬೋದು. ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಕೂಡ ವರ್ಕ್ ಮಾಡ್ಬೋದು. ಆವಾಗ ಮನೇಲಿ ಮಾಡ್ತಾಯಿದ್ರೆ ನಿಮಗೆ ಹೆಚ್ಚು ಪ್ರೆಷರ್ ಇರಲ್ಲಲ್ವಾ. ನೀವು ಅದೇ ಆಫೀಸ್ ವರ್ಕ್ ಮಾಡ್ತಾಯಿದ್ರೆ ತುಂಬಾ ಪ್ರೆಷರ್ ಇರುತ್ತೆ. ಟೈಮ್ ಟು ಟೈಮ್ ಊಟ ಮಾಡೋಕ್ಕಾಗಲ್ಲ. ಅದ್ರಗೋಸ್ಕರನೇ ನೀವು ಮನೆಯಲ್ಲಿನೇ ಹೆಚ್ಚು ವರ್ಕ್ ಫ್ರಮ್ ಹೋಮ್ ಮಾಡೋಕ್ಕೇ ಪ್ರಯತ್ನ ಪಡಿ. ಮತ್ತು ನೀವು ಒಳ್ಳೆಯ ಆಹಾರಗಳನ್ನು ತಿಂದು ನಿಮ್ಮ ಮಗು ಚೆನ್ನಾಗಿರ್ಬೇಕಂದ್ರೆ ನೀವು ನೋಡಿ, ತುಂಬ ಈಗ ವೇಟ್ಗಳನ್ನು ಎತ್ತೋ ಅಂಥ ಕೆಲಸಗಳನ್ನು ಮಾಡಬಾರ್ದು. ಮತ್ತು ಟೇಬಲ್ ಮೇಲೆ, ಚೇರ್ ಮೇಲೆ ಹತ್ಬಿಟ್ಟು ಮೇಲೆ ಇರೋ ವಸ್ತುಗಳನ್ನು ತೆಗೆಯೋದಾಗಲಿ ಆ ಥರ ಎಲ್ಲ ಮಾಡಬಾರ್ದು. ನೀವು ಇವಾಗ 1 ರಿಂದ 3 ಮಂತ್ಸ್ ಆ ಥರ ಎಲ್ಲ ಮಾಡಬಾರ್ದು. ಯಾಕಂದರೆ ನಿಮಗೆ ಅದು ಇನ್ನೂ 3 ಮಂತ್ಸ್ ಕಂಪ್ಲೀಟ್ ಆಗಿರಲ್ಲಲ್ವಾ. ಅದಕ್ಕೆ ಅದು ಹೊಟ್ಟೆ ಮೇಲೆ ತುಂಬ ಪ್ರೆಷರ್ ಬೀಳುತ್ತೆ. ಇನ್ನು ಸ್ಟಾರ್ಟಿಂಗ್ ಡೇಸಸ್ಸಲ್ಲಿ ಆ ಥರ ಮಾಡೋದ್ರಿಂದ ತುಂಬ ರಿಸ್ಕು. ಅದಕ್ಕೋಸ್ಕರ ನೀವು ಆ ರೀತಿ ಎಲ್ಲ ಮೇಲೆ ಹತ್ತೋದಾಗಲಿ ಅಂಥವೆಲ್ಲ ಮಾಡೋಕ್ಕೆ ಹೋಗಬಾರ್ದು. ನೋಡಿ, ನಾನು ಈ ರೀತಿ ತೋರಿಸ್ತಾ ಇದ್ದೀನಿ, ಇವೆಲ್ಲವನ್ನೂ ಮಾಡಬಾರ್ದು. ನೀವು ನೋಡಿ, ಗರ್ಭಿಣಿಯರು ಈ 5 ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮಾಡಬಾರದು. ಗರ್ಭಿಣಿಯರು ಹೀಲ್ಸ್ ಚಪ್ಪಲಿಯನ್ನು ಹಾಕಿಕೊಳ್ಳಬಾರದು. ಮತ್ತು ಅವರು ಜಾಸ್ತಿ ಪ್ರೆಷರ್ ತೆಗೆದುಕೊಳ್ಳಬಾರದು. ಧೂಮಪಾನ, ಮದ್ಯಪಾನವನ್ನು ಸೇವಿಸಬಾರದು. 3ನೇದ್ದು, ಜಾಸ್ತಿ ಒತ್ತಡವನ್ನು ತೆಗೆದುಕೊಳ್ಳಬಾರದು. ಸ್ಟೆಪ್ಸ್ಗಳನ್ನು ಹತ್ತಬಾರದು. ಗರ್ಭಿಣಿಯರು ಯಾವುದೇ ಕಾರಣಕ್ಕೂ ನೇರವಾಗಿ ಮಲಗಬಾರದು. ಗರ್ಭಿಣಿಯರು ಯಾವುದೇ ಕಾರಣಕ್ಕೂ ಹೆಚ್ಚು ಔಷಧಿಗಳನ್ನು ತಗೊಳ್ಬಾರ್ದು. ಯಾವುದೇ ಔಷಧಿಗಳನ್ನು ತೆಗೆದುಕೊಳ್ಳಬೇಕಾದರೂ ಡಾಕ್ಟ್ರನ್ನ ಒಂದು ಸತಿ ಕನ್ಸಲ್ಟ್ ಮಾಡಿಬಿಟ್ಟು ತೆಗೆದುಕೊಂಡ್ರೆ ಒಳ್ಳೆಯದು. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.